ಹಲವಾರು ಕಾರಣಗಳಿಂದ ಡಾಕ್ಟರ್ ಬಳಿ ಹೋಗಿರ್ತಾರೆ. ಏನೋ ಒಂದು ಕೆಮ್ಮು ನೆಗಡಿ ಜ್ವರ ಬಂದಿರುತ್ತೆ ಅಂತ. ಸೇಮ್ ರಿಪೀಟ್ ಆದಾಗ ಹಳೆ ಅದು ಡಾಕ್ಟರ್ ಏನು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತಾರಲ್ಲ ಅದನ್ನೇ ತೆಗೆದುಕೊಂಡು ಲಾಸ್ಟ್ ಟೈಮ್ ಬಂದಿತ್ತಲ್ಲಪ್ಪ ಮತ್ತೊಂದ್ಸರಿ ಅದನ್ನೇ ಹೋಗಿ ಮೆಡಿಕಲ್ ಶಾಪಿಗೆ ಕೊಟ್ಟರು ಅವ್ರು ಕೊಡ್ತಾರೆ ಟ್ಯಾಬ್ಲೆಟ್ಸ್ ಅಂತ ತಗೊಳ್ತಾರೆ ಡಾಕ್ಟರ್. ಎಷ್ಟು ಸರಿ ಇದು ಎಷ್ಟು ಸೇಫ್ ಅಂತ ಹೇಳ್ಬಿಟ್ಟು 99% ಕೇಸಸಲ್ಲಿ ಇದು ತಪ್ಪು. ಕಾರಣ ಇಷ್ಟೇ. ಆಮೇಲೆ ಇದು ತಪ್ಪು ಮೊದಲಿಂದನೇ ಶುರುವಾಗುತ್ತೆ. ಸೊ ಅಂದರೆ ಯಾರನ್ನೂ ನಾವು ತೆಗೆದುಕೋಬೇಕು ಅಂತಲ್ಲ, ಬಟ್ ಪ್ರಾಕ್ಟೀಸ್ ಹೇಗಿದೆ ಅಂತಂದರೆ ನಮ್ಮ ಡಾಕ್ಟರ್ಸ್ ಕೂಡ ಒಂಥರ ಪ್ರೆಷರ್ ಆಫ್ ಪ್ರಾಕ್ಟೀಸ್. ಆಂಟಿಬಯೋಟಿಕ್ ಕೊಟ್ಬಿಡೋಣ ಅನ್ನೋ. ಸೊ ಅವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಆಮೇಲೆ ಕೇಳ್ತಾರೆ ಆಂಟಿಬಯೋಟಿಕ್ ಕೊಡ್ಲಿಲ್ಲ. ಮತ್ತೆ ಎಲ್ಲರಿಗೂ ಒಂದು ಅರ್ಜೆನ್ಸಿ, ಬೇಗ ಹುಷಾರಾಗಬೇಕು, ರಜೆಗಳಿರಲ್ಲ, ಮಕ್ಕಳು ನೋಡ್ಕೋಬೇಕು, ಈ ಥರದೊಂದು. ಬಟ್ ಪ್ರಾಬ್ಲಮ್ ಏನಂದ್ರೆ ಆಂಟಿಬಯೋಟಿಕ್ ಎಲ್ಲದಕ್ಕೂ ಉತ್ತರ ಅಲ್ಲವೇ ಅಲ್ಲ. 90% ಕೇಸಸ್ ಅಲ್ಲಿ ಆಂಟಿಬಯೋಟಿಕ್ ಬೇಕೇ ಆಗಲ್ಲ. ನಿಮ್ಮನ್ನ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಬೇಕು, ಸಮಯ ಅಷ್ಟೇ. ಆ ಸಮಯ ನಮ್ಮ ಹತ್ರ ಇಲ್ಲ ಅನ್ನೋದಕ್ಕೆ ನಾವು ಆಂಟಿಬಯೋಟಿಕ್ನ ರೀಪ್ಲೇಸ್ ಮಾಡ್ತಿದ್ದೀವಿ. ಆಂಟಿಬಯೋಟಿಕ್ ನಿಮಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾರ್ಮ್ ಮಾಡ್ತಾ ಇದೆ. ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಆಂಟಿಬಯೋಟಿಕ್ನ ಅವಾಯ್ಡ್ ಮಾಡಬೇಕು. ಆಂಟಿಬಯೋಟಿಕ್ ಯಾರಿಗೆ ಬೇಕಾಗುತ್ತೆ ಅಂದರೆ ತುಂಬ ವಯಸ್ಸಾದವ್ರಿಗೆ, ಡಯಾಬಿಟೀಸ್ ಹೆಚ್ಚಿಗೆ ಇರೋರಿಗೆ, ಅಥವಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕು ಅಂಥವ್ರಿಗೆ. ಅಷ್ಟು ಸಿಕ್ನೆಸ್ ಇರೋವಾಗ ಮಾತ್ರ ಆಂಟಿಬಯೋಟಿಕ್ ಬೇಕಾಗುತ್ತೆ. ನೀವು ಸಿಂಪಲ್ ಆಗಿ ಓಡಾಡಿಕೊಂಡು ಇನ್ಫೆಕ್ಷನ್ ಟ್ರೀಟ್ ಮಾಡೋ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಆಂಟಿಬಯೋಟಿಕ್ ಬೇಕಾಗೇ ಇಲ್ಲ ನಿಮಗೆ. ಸೊ ನೀವು ಅನ್ನೆಸೆಸರಿ ಅಬ್ಯೂಸ್ ಮಾಡ್ತಿದ್ದೀರಾ. ಇವೆಲ್ಲ ಅಬ್ಯೂಸ್ ನಿಂತ್ರೇನೆ ಮುಂದೆ ನಾವು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಓವರ್ಕಮ್ ಮಾಡೋಕ್ಕಾಗೋದು. ಸೊ ನಾವು ಯಾವಾಗ ಬೇಕೋ ಅವಾಗ ಮಾತ್ರ ಬಳಸಬೇಕು. ಇದು ಪೇಷಂಟ್ಸ್ ಮಾತ್ರ ಅಲ್ಲ, ಡಾಕ್ಟರ್ಸ್ ಕೂಡ ಒಂದು ಮೆಸೇಜ್. For business and personal promotions in Suman TV Kannada, please contact 9686376663.